ಇದು ಫೈನಲ್ಲ ಐಡಿಂದ ಬರುತ್ತೆ ಐಡಿಂದ ಸರ್ ಫೈನಲ್ ಕ್ವಶನ್ಸ್ ಸೂರ್ಯ ಅದು ಮಾತ್ರ ಡ್ರೈ ಐಸ್ ಹಾಂ ಸರ್ ರೆಡಿ ಸರ್ ರೆಡಿ ಸರ್ ಸರ್ ಫೀಲ್ಡ್ ಬರ್ತೀರಾ ಒಂಚೂರು ಹಿಂದೆ ಇನ್ನೂ ಹಿಂದೆ ಹೋಗ್ಬೇಕಂತ ಸರ್ ಇದು ಫೀಲ್ಡ್ ಚೆನ್ನಾಗಿದೆ ಸರ್ ನಮಸ್ಕಾರ ಇದು ಗಿಡ ಎಲ್ಲ ಇದು ಕ್ಯಾಮ್ರಾ ಹತ್ರ ಬರಲಿ ಇದು ಗುರು ಸರ್ ಇದು ಕೇವಲ ಇನ್ನು ಇದು ಬರಬೇಕಾ ಹಾಂ ಸ್ವಲ್ಪ ಅಲ್ಲಲ್ಲೇ ಸ್ಪ್ರೆಡ್ ಮಾಡ್ಬಿಡಿ ಹಾಂ ಓಕೆ ರೆಡಿ ಎಲ್ಲರಿಗೂ ನಮಸ್ಕಾರ ಸರ್. ನನ್ನ ಮೊದಲನೇ ಪ್ರಯತ್ನ ಇವತ್ತು ಮುಗಿತಾ ಬಂತು. ಪಿಕ್ಚರ್ ಕುಂಬಳಕಾಯಿ ಹೊಡೆಯೋ ದಿವಸ ಪಿಕ್ಚರ್ ಸ್ಟಾರ್ಟ್ ಆದಾಗ ಎಲ್ಲ ನಮ್ಮ ಫ್ಯಾಮ್ಲಿ ನೀವೆಲ್ಲ ಹೆಂಗಿದ್ರು, ಮುಗಿಯೋವಾಗ ಈ ಸಂತೋಷನ ಹಂಚ್ಕೊಳ್ಳೋಣ ಅಂದ್ಬಿಟ್ಟೆ ನಿಮ್ಮ ಜೊತೆ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದು. ತುಂಬ ಖುಷಿ ಆಗ್ತೈತೆ. ಪಿಕ್ಚರ್ ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ. ಇಡೀ ಟೀಮ್ ಸಪೋರ್ಟು ಆಮೇಲೆ ಎಲ್ಲರ ಪ್ರಯತ್ನನೂ ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಪ್ರೊಡ್ಯೂಸರು ತುಂಬ ಖುಷಿಯಾಗವ್ರೆ ಸಿನಿಮಾ ನೋಡಿ. ಇಡೀ ಟೀಮು ಖುಷಿಯಾಗಿದೆ. ಮತ್ತೆ ಏನಾದ್ರು ಇವತ್ತು ಹಾಕಿರೋ ಸೆಟ್ ಬಗ್ಗೆ ಹೇಳಿ. ಏನು ಸರ್, ಇವತ್ತೊಂದು ಸಾಂಗ್ ಶೂಟ್ ಇಟ್ಟಿದ್ವಿ. ಇಡೀ ಪಿಕ್ಚರ್ ಒಂದು ರಾ ಇರೋದ್ರಿಂದ ಒಂದು ಗ್ಲ್ಯಾಮರ್ ಆಗಿ, ಒಂದು ರೊಮ್ಯಾಂಟಿಕ್ ಆಗಿ, ಒಂದು ಡ್ಯೂಯೆಟ್ ಸಾಂಗ್ ಸೆಟ್ಟಲ್ಲಿ ಮಾಡೋಣ ಅಂದ್ಬಿಟ್ಟು ಒಂದು ಅದ್ದೂರಿ ಸೆಟ್ ಹಾಕಿ ಶೂಟ್ ಮಾಡ್ತಾಯಿದ್ವಿ ಸರ್. ಎಷ್ಟು ದಿನ ನಡೀತಿದ್ವಿ ಸಾಂಗ್ ಶೂಟಿಂಗು, ಅಥವಾ ಏನು ಸೆಟ್ ಎಷ್ಟು ಖರ್ಚಾಗಿದೆ ಸರ್? ಸೆಟ್ಟೇ 8 ದಿವಸ ಸೆಟ್ ಹಾಕೋರು ಸರ್. ಒಳಗೆ 3 ಥರ ಸೆಟ್ ಡಿವೈಡ್ ಮಾಡೋ. ಮೊನ್ನೆಯಿಂದ ಶೂಟ್ ಮಾಡಿದ್ವಿ. ಇವತ್ತು 3ನೇ ಸೆಟ್ ಶೂಟ್ ಮಾಡ್ತಾ ಇರೋದು. ಒಂದೊಂದು ದಿವಸ ಒಂದೊಂದು ಸೆಟ್ ಅಂತ ಮಾಡ್ತಾಯಿದ್ದೀವಿ. ಸಾಂಗ್ ನಾವು ಬಡ್ಜೆಟ್ ಹೇಳ್ತಾ ಹೋದಂದರೆ ಎಲ್ಲ ನಾರ್ಮಲಾಗಿ ಸಿನಿಮಾದಲ್ಲಿ ಹೇಳೋದೆ ನಮ್ಗೆ ಇಷ್ಟು ಖರ್ಚಾಯಿತು ಅಷ್ಟು ಖರ್ಚಾಯಿತು. ನಂದೇನು ಅಭಿಪ್ರಾಯ ಅಂದರೆ ಸಿನಿಮಾ ಬಗ್ಗೆನೇ ಇಡೀ ಸಿನಿಮಾನೇ ಒಂದು ದೊಡ್ಡ ಮಟ್ಟಕ್ಕೆ ಖರ್ಚಲ್ಲಿ ಮಾಡಿದ್ವಿ. ಇದು ನಾನು ಇಷ್ಟು ಖರ್ಚಾಯಿತು ಅಂತ ಹೇಳೋದಕ್ಕಿಂತ ಖಂಡಿತ ನಾಳೆ ನೀವೇ ನೋಡಿ ಹೇಳ್ತೀರಾ, ಇದು ಅದ್ದೂರಿಯಿಂದ ತುಂಬಾ ಪ್ರೊಡ್ಯೂಸರ್ ಎದ್ದು ಕಾಣ್ತಾರೆ. ಏನಕ್ಕೆ ನಾನು ಪ್ರಾಡಕ್ಟ್ನ ತೋರಿಸ್ಬಿಟ್ಟು ಅದು ನಿಮ್ಮಿಂದ ಮಾತು ಅಂತ ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ಒಂದಿಷ್ಟು 4 ಆಗಿದೆ ನಾವೇನು ಅಂದ್ಕೊಂಡಿದ್ವೋ ಬಡ್ಜೆಟ್ಟು. ಏನಕ್ಕೆ ಕತೆಗೆ ಎಲ್ಲೇ ಎಕ್ಸ್ಟ್ರಾ ವೇಸ್ಟ್ ಖರ್ಚಾಗಿ ಇರೋದ್ರಲ್ಲಿ ಏನಾಗಲಿ ಏನಿಲ್ಲ. ಏನಂದರೆ ಒಂದು ಮಾರ್ಕೆಟ್ನೇ ಕ್ರಿಯೇಟ್ ಮಾಡಬೇಕು ಅಂದರೆ, ಒಂದು ಕಳಾಸಿಪಾಳ್ಯ ಮಾರ್ಕೆಟ್ನೇ ಕ್ರಿಯೇಟ್ ಮಾಡಬೇಕು. ಸಬ್ಜೆಕ್ಟ್ ಅಲ್ಲೇ ಇರೋದು. ಪ್ರತಿದಿನ ಜನ ಬೇಕು, ಅಷ್ಟು ತರಕಾರಿ ಹಾಕಬೇಕು, ಅಷ್ಟು ದಿನಸಿ ಅಂಗಡಿ ಇರಬೇಕು, ಅಷ್ಟು ಮಾಂಸದ ಅಂಗಡಿ ಇರಬೇಕು. ಅದನ್ನು ನಾವು ಒಂದು 3 ದಿವಸಕ್ಕೆ ರೀಪ್ಲೇಸ್ ಮಾಡ್ತಾನೆ ಇರಬೇಕು. ಹಂಗಾರೆ ಖರ್ಚು ಇಡೀ ಸಿನಿಮಾ ನಾವು ಮಾಡಿದಾಗ ನಾವು 75 ದಿವಸ ಶೂಟ್ ಮಾಡಿದ್ವಿ. 75 ದಿವಸಕ್ಕೆ ಎಷ್ಟು ವೆಚ್ಚ ಆಗಿರ್ಬೋದು. ಅದು ಸಿನಿಮಾ ನೋಡಿದಾಗ ಖಂಡಿತ ಎಲ್ಲರೂ ಖುಷಿ ಪಡ್ತೀರ. ಎಷ್ಟು ಸೆಟ್ ಹಾಕಿದ್ದೀರಿ ಸರ್? ಒಟ್ಟು ಒಂದು ಮಾರ್ಕೆಟ್ದೇ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಎಷ್ಟು ಡಿವೈಡ್ ಆಗಿದೆ ಸರ್. ಮಾಂಸದ ಮಾರ್ಕೆಟು, ದಿನಸಿ, ಫ್ರೂಟು, ವೆಜಿಟೇಬಲ್ಸ್ ಏನೇನಿದೆ ಅಷ್ಟು ನಾವು ಕ್ರಿಯೇಟ್ ಮಾಡಿ ಸೆಟ್ ಹಾಕಿರೋದು ಸರ್. ಆಮೇಲೆ ಒಂದು ಕೆಮಿಕಲ್ ಫ್ಯಾಕ್ಟ್ರಿ, ಆಮೇಲೆ ರಾಮನಗರದಲ್ಲಿ ಶೂಟ್ ಮಾಡಿದ್ವಿ, ಆಮೇಲೆ ಕೋಲಾರಲ್ಲಿ ಶೂಟ್ ಮಾಡಿದ್ವಿ. ಅದೇ ಸರ್. ಎಷ್ಟು ಹಾಡುಗಳಿದೆ ಸರ್ ಸಿನಿಮಾದಲ್ಲಿ ಒಟ್ಟು 5 ಸಾಂಗ್ಗಳಿದೆ.
6 ಫೈಟ್ ಇದೆ. 6 ಫೈಟೂ ಒಂದೊಂದು ಥರ ಅದ್ಭುತವಾಗಿ ಮೂಡಿ ಬಂದಿದೆ. ಇವತ್ತು ಸಾಂಗಲ್ಲೂ ತರಕಾರಿ ಎಲ್ಲ ಇತ್ತಲ್ಲ ಸೆಟ್ಟು. ಹಾಂ ಸರ್, ಏನಕ್ಕಂದರೆ ಒಂದು ಹೀರೋ ನಾವು ಟೋಟಲ್ ಒಂದು ಮಾರ್ಕೆಟ್ ಒಳಗೆ ತೆಗ್ದಿರೋದ್ರಿಂದ ಸಾಂಗಲ್ಲ ಅದು ಏನು ಕಂಟೆಂಟ್ ಇದೆ ಬಿಟ್ಟು ಈಚೆ ಹೋಗ್ಬಾರ್ದು ಅನ್ನೋದಕ್ಕೋಸ್ಕರ ತರಕಾರಿನೂ ಜೊತೆಗೆ ಆ್ಯಡ್ ಮಾಡಿದ್ವಿ ಸರ್. ಆ ಫ್ಲೇವರ್ ಏನಿದೆ ತರಕಾರಿ, ಅದೋ ಒಂದು ಕಲರ್ಸು, ಅದೊಂದು ಸಿನಿಮಾದಲ್ಲಿ ಒಂದು ಫ್ಯಾಮ್ಲಿಯಾಗೇ ಒಂದಿದೆ ಎಲ್ಲ ಕಡೆಯೂ. ಸಾಂಗ್ ಮಾತ್ರ ಸಪ್ರೇಟಾಗಿ ಹೊರಗೆ ಹೋಗಿ ಮಾಡೋದು ಬೇಡ ಅಂದ್ಬಿಟ್ಟು ಸೆಟ್ಟು ಅದೇ ಥರ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಸರ್. ಕುಂಬಳಕಾಯಿ ರಿಲೀಸ್ ಪ್ರೋಗ್ರಾಮ್ ಯಾವ? ಸರ್ ಅದಕ್ಕೆ ನನಗೆ 25 ವರ್ಷ ಆಯ್ತು ಸರ್ ನಾನು ಬಂದು. ಈ 25 ವರ್ಷ ನನಗೆ ಅನ್ನ ಹಾಕ್ದಂಥ ಪ್ರೊಡ್ಯೂಸರು, ವಿದ್ಯೆ ಕಲಿಸ್ಕೊಟ್ಟಂಥ ಡೈರೆಕ್ಟರ್ಗಳು, ಆಮೇಲೆ ಡ್ಯಾನ್ಸ್ ಮಾಸ್ಟರ್ಗಳಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಏನಕ್ಕೆ ಆ ಅನುಭವ ಇಲ್ಲಿ ತುಂಬಾ ಯೂಸ್ ಆಯಿತು. ಆಮೇಲೆ ಡೈರೆಕ್ಟ್ರಿಗೆ ಫಸ್ಟ್ ಮೂವಿ, ಆಮೇಲೆ ಒಂದು ಮೂವಿನ ಫಸ್ಟಿಂದ ಎಂಡ್ವರೆಗೂ ಮುಗಿಸೋದು ಅಷ್ಟು ಸಾಧಾರಣ ಅಲ್ಲ ಸರ್. ನಾನು ಈ ಪೊಸಿಷನ್ಗೆ ಬಂದಾದ್ಮೇಲೆ ಅದು ತುಂಬ ಅರ್ಥ ಮಾಡಿಕೊಂಡೆ. ಏನಕ್ಕಂದರೆ ಈ ಟ್ರಾವೆಲ್ ಮಾಡೋದ್ರಲ್ಲಿ ತುಂಬಾ ಜವಾಬ್ದಾರಿ ಇದೆ. ತಾಳ್ಮೆ ಇರಬೇಕು, ಜವಾಬ್ದಾರಿ ಇರಬೇಕು. ಇದೊಂದು ಇತ್ತು ಅಂದರೆ ಸಕ್ಸಸ್ಫುಲ್ ಆಗ್ಬೋದು. ಅದನ್ನು ಹೇಳ್ಕೊಟ್ಟಂಥ ಎಲ್ಲ ಗುರುಗಳಿಗೂ ನಿಮಗೂ ತುಂಬ ಥ್ಯಾಂಕ್ಸ್. ಏನಕ್ಕಂದರೆ ನಾನು ಫಸ್ಟಲ್ಲೇ ಹೇಳಿದ್ದೆ, ಇವಾಗಲೂ ಹೇಳ್ತೀನಿ ಸರ್. ನಾನು ಸಾಂಗ್ ಮಾಡೋವಾಗ ಡ್ಯಾನ್ಸ್ ಮಾಸ್ಟರ್ ಫಸ್ಟ್ ಹೆಜ್ಜೆ ಇಡ್ತಾ ಇದ್ದಾಗ ಒಂದು ಆಡಿಯೋ ಫಂಕ್ಷನ್ ಏನೇನು ನಡೆದಾಗಲೂ ನಾವು ಹಿಂದೆ ಕುತ್ಕೋತಾ ಇದ್ದೆ. ನಿಮ್ಮಲ್ಲೇ ಅವರು ಇವರು ಇದೆಲ್ಲ ನಾನು ತುಂಬ ಸಲ ನೋಡಿದ್ದೆ. ಇಲ್ಲಿ ಯಾಕೆ ಮಾಸ್ಟರ್ ಕೂತಿದ್ದೀರಾ, ಹೋಗಿ ಸ್ಟೇಜ್ ಮೇಲೆ ಅಂತ ಕಲಿಸ್ಕೊಟ್ಟಿರೋದು. ಅದೊಂದು ಸಪೋರ್ಟ್ ಇಲ್ಲಿವರೆಗೂ ನನ್ನ ಕರ್ಕೊಂಬಂದಿದೆ ಸರ್. ಥ್ಯಾಂಕ್ಸ್ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಎಲ್ಲರೂ. ಸಬ್ಜೆಕ್ಟ್ ಬಗ್ಗೆ ಹೇಳಿ, ಚೀತಾ ಏನು ಹೇಳುತ್ತೆ ಆ್ಯಕ್ಚುಲಿ, ಆಡಿಯನ್ಸ್ ಯಾಕೆ ಈ ಸಿನಿಮಾನ ವ್ಯೂ ಮಾಡ್ತಾರೆ ಸರ್? ಅದು ಆಡಿಯನ್ಸ್ ಖಂಡಿತ ಬಂದು ನೋಡಿದಾಗ ಒಂದು ಹೊಸ ಲೋಕನ ನೋಡ್ತಾರೆ ಸರ್. ಇವಾಗ KGF ಅಂತ ಎಕ್ಸಾಂಪಲ್ ಏನಕ್ಕೆ ತೊಗೋತೀನಿ ಅಂದರೆ ಅದೊಂದು ಹೊಸ ಪ್ರಪಂಚ. ಚಿನ್ನದ ಗಣಿ ಹಿಂಗಿರುತ್ತೆ ಅಂತ ನೋಡಿದಾಗ ಏನು ಹೊಸ ಒಂದು ಪ್ರಪಂಚ ನೋಡಿದಾಗ ಏನು ಖುಷಿ ಆಗ್ತಾರೋ ಅದೇ ರೀತಿ ಮಾರ್ಕೆಟ್ ಒಳಗೆ ಒಂದು ಪ್ರಪಂಚ ಇದೆ ಅನ್ನೋದನ್ನ ಈ ಪಿಕ್ಚರಲ್ಲಿ ನೋಡ್ಬೋದು ಸರ್. ಆಮೇಲೆ ವಿಷಯ ಏನಂದರೆ ಇದರಲ್ಲಿ ಕಮರ್ಷಿಯಲ್ಸು ಇದೆ, ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ಸು ಇದೆ, ಲವ್ವು ಇದೆ, ಫ್ರೆಂಡ್ಶಿಪ್ಪು ಇದೆ, ಆಮೇಲೆ ಒಂದು ಕಂಟೆಂಟು. ನಾವು ಜನಗಳು ತಿನ್ನೋ ತರಕಾರಿ ಅದು ಎಷ್ಟು ಶುದ್ಧವಾಗಿ ನಮ್ಮ ಕೈಲಿ ತಿನ್ನಬಹುದು ಅನ್ನೋದು ಮೇಯ್ನಾಗಿ ಬಂದ್ಬಿಟ್ಟು ಏನಂದರೆ ರೈತ ಬೆಳೆದಿರೋ ತರಕಾರಿ ಜನಗಳ ಹತ್ರ ತಲುಪಿಸೋ ಅಷ್ಟರಲ್ಲಿ ಅದು ಎಷ್ಟು ವಿಷ ಎಷ್ಟು ಇದಾಗಿರುತ್ತೆ ಅನ್ನೋದೇ ಮೇಯ್ನ್ ಇದಾಗಿ ಹೋಗುತ್ತೆ ಸರ್. ಬಟ್ ಅದರ ಮಾಫಿಯಾನ ಸತ್ಯಸಂಗತಿಗಳನ್ನ ಹೊರ ಹಾಕ್ತೀರಾ ಸಿನಿಮಾದಲ್ಲಿ ಸರ್? ನನಗೆ ತಿಳಿದಿರೋ ನಾನು ಒಂದು 3-4 ವರ್ಷ ಎಲ್ಲ ಮಾರ್ಕೆಟಲ್ಲೂ ಹೋಗಿ ಕೂತಿದ್ದೀನಿ ಸರ್. ನನಗೆ ಏನೇನು ಅದ್ರ ಬಗ್ಗೆ ಏನು ಅರಿವಿದೆ ಅದನ್ನು ಹೊರಗೆ ತೋರಿಸಿ. ಈಗ ಪ್ರೊಡಕ್ಷನ್ ನಡೀತಿದ್ಯಾ? ಪೋಸ್ಟ್ ಪ್ರೊಡಕ್ಷನ್ ನಡೀತೈತೆ ಸರ್. ಆಮೇಲೆ ಸಿನಿಮಾದಲ್ಲಿ ಇನ್ನೊಂದು ಹೇಳ್ಕೊಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ ಸರ್, ಪ್ರತಿಯೊಬ್ಬರೂ ನಾನು ಹೇಳೋದು ಜೂನಿಯರ್ ಆರ್ಟಿಸ್ಟಿಂದ ಹಿಡ್ದು ನಮ್ಮ ಹೀರೋ ಹೀರೋಯಿನ್ನು ಕಲಾವಿದರು ಎಲ್ಲರೂ ಕ್ಯಾರೆಕ್ಟರಾಗೆ ಬಾಳೋರು ಸರ್. ಎಲ್ಲೂ ಬಂದ್ಬಿಟ್ಟು ನಾವು ಆ್ಯಕ್ಟ್ ಮಾಡಿದ್ದೀವಿ ಅನ್ನೋ ಥರ ಎಲ್ಲೂ ನ್ಯಾಚುರಲ್ಲಾಗಿ ಎಲ್ಲರಿಗೂ ತುಂಬ ನೀವು ಸಿನಿಮಾ ನೋಡುವಾಗ ಅಷ್ಟೇ ಖುಷಿ ಪಡ್ತೀರಾ. ಏನೋ ನಾವು ಹೇಳ್ಬೇಕು, ಏನಕ್ಕೆ ಡೈಲಿ ಒಂದು 150-200 ಜನ ಇರೋದು ಸೆಟ್ಟಲ್ಲಿ. ಈ 200 ಜನನೂ ಬಂದ್ಬಿಟ್ಟು ಸುಮ್ಮನೆ ಬಂದು ನಿಂತ್ಕೊಂಡು ಹೋಗೋರಲ್ಲ. ಪ್ರತಿಯೊಂದು ಶರ್ಟಲ್ಲಿ ಅವರೇ ಆ್ಯಕ್ಟ್ ಮಾಡೋರು. ಒಟ್ಟ ಇಡೀ ಸಿನಿಮಾದಲ್ಲಿ ಎಷ್ಟು ಜನ ಆ್ಯಕ್ಟ್ ಮಾಡಿರ್ಬೋದು, ಕೆಲಸ ಮಾಡಿರ್ಬೋದು ಆ್ಯಕ್ಟು ಕೆಲಸ ಸರ್? ನಮ್ಮ ಯೂನಿಟಲ್ಲಾಗಲಿ ಎಲ್ಲ ಡೈಲಿ ಒಂದು 300 ಜನ ಇದ್ದೇ ಇರೋರು ಸರ್. 75 ಜನ 300 ಜನ ಇದ್ದೇ ಇರೋರು. ನಾನು ಅದೇ ಹೇಳಿದೆ, ಸಿನಿಮಾ ನೋಡುವಾಗ 300 ಜನ ನಿಮ್ಗೆ ಏನು ಸಿನಿಮಾ ಕ್ರೌಡ್ ನೋಡ್ತೀರೋ ಖಂಡಿತ ಅದು ಕಾಣಿಸ್ತದೆ ಇನ್ನು ಯಾರ್ಯಾರಿದ್ದಾರೆ ಆರ್ಟಿಸ್ಟ್ ಸರ್. ಇದರಲ್ಲಿ ಪ್ರಜ್ಜು ಸಾರು, ಮೆಗಾಶಿಪ್ ಮೇಡಮ್, ರಂಗಾಯಣ ರಘು ಸರು, ಬಾಲರಾಜವಾಡಿ ಸರು, ಟೆನ್ನಿಸ್ ಕೃಷ್ಣ ಸರು, ಶ್ರೀಧರ್ ಸರು, ಪ್ರಮೋದ್ ಶೆಟ್ಟಿ ಸರು, ಆಮೇಲೆ ಶ್ರುತಿ ಹರಿಹರನವರು, ಸುನೀಲ್ ಸರ್, ತೆಲುಗು ಆರ್ಟಿಸ್ಟ್ ಸುನೀಲ್ ಅವರು, ತುಂಬ ಅವ್ರದ್ದು ಸರ್. ಇನ್ನೂ ಲಿಸ್ಟೇ ಇದೆ. ಈಗ ಯಾವಾಗ ರಿಲೀಸ್ ಮಾಡ್ಬೋದು ಸರ್? ನನಗೇನಂದರೆ ಪ್ರಾಜೆಕ್ಟ್ ಫಸ್ಟ್ ನಂಗೆ ಕೈಗೆ ಬರಲಿ.
ಬಂದಾಗ ಏನಕ್ಕಂದರೆ ಸಿನಿಮಾನ 100% ನಾವು ಮುಗಿಸ್ಕೊಂಬಂದಿದ್ವಿ ಸರ್. ಇವಾಗ ಪೋಸ್ಟ್ ಪ್ರೊಡಕ್ಷನ್ ಏನಕ್ಕೆ CG ವರ್ಕು ಇದೆಲ್ಲ ಇರೋದ್ರಿಂದ ಇವಾಗಲೇ ನಾವು ಹೇಳೋದಂದ್ರೆ ತಪ್ಪಾಗ. ಇವಾಗ ನೆಕ್ಸ್ಟ್ IPL ಇದೆ, ಆಮೇಲೆ ಮಳೆ ಇದೆ, ಇದೆಲ್ಲ ನೋಡಿಕೊಂಡು ರೆಡಿ ಮಾಡ್ಕೊಳ್ಳಿ ಎಲ್ಲ. ಡೇಟ್ ಇರುತ್ತಲ್ವ, ಯಾವುದೋ ಡೇಟ್ ಈ ಹಬ್ಬಕ್ಕೋ ಇಂಥದಕ್ಕೋ ಬರೋಣ ಅಂತ ಇರುತ್ತಲ್ವ. ಇಲ್ಲ, ಅದು ಪ್ರೊಡ್ಯೂಸರ್ ಹತ್ರ ನನ್ನ ಜವಾಬ್ದಾರಿ ಏನಿದೆ ಸಿನಿಮಾನ ಅಚ್ಚುಕಟ್ಟಾಗಿ ಚೆನ್ನಾಗಿ ಕೈ ಕೊಡೋದಂತ ಅವ್ರಿಗೂ ಒಂದು ಬಿಸ್ನೆಸ್ಸು ಇದೆಲ್ಲ ನೋಡ್ಕೊಂಡು ಹೇಳ್ಬೇಕಲ್ಲ ಸರ್. ಅದಕ್ಕೆ ದಸರಾಕ್ಕೆ ಬರ್ಬೋದು. ದಸರಾ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಲಾಸ್ಟ್ ಶೂಟ್ ಈ ಫಿಲ್ಮ್ ಲಾಸ್ಟ್ ಶೂಟಿಂಗ್ ಇವತ್ತು ನಮ್ಮದು ಕುಂಬಳಕಾಯಿ ಹೊಡೆಯೋದು. ಇಲ್ಲಿ ನಮ್ಮ ಫಿಲ್ಮ್ ತುಂಬ ಚೆನ್ನಾಗಿ ಬಂದಿದೆ. ಮಾಸ್ಟ್ರು ಹೇಗೆ ಹೇಳಿದ್ದಾರೆ, ನಮಗೆ ಹೇಗೆ ಒಂದು ಪಿಕ್ಚರ್ ತೋರಿಸಿದ್ದಾರೆ ಅದೇ ರೀತಿ ಮಾಡಿ ಮುಗಿಸಿದ್ದಾರೆ. ಹಾಗೆ ಇದರಲ್ಲಿ ಪ್ರಜ್ವಲ್ ಸರ್ ತುಂಬ ಡ್ಯಾನ್ಸ್ ಇದರಲ್ಲಿ ಈ ಫಿಲ್ಮಲ್ಲಿ ತುಂಬ ಜಾಸ್ತಿ ಇಲ್ಲ ಯಾವ ಫಿಲ್ಮಲ್ಲೂ ಆ ಥರ ಡ್ಯಾನ್ಸ್ ಮಾಡಿರಲಿಲ್ಲ ನಮ್ಮ ಫಿಲ್ಮಲ್ಲಿ ಮಟ್ಟಿಗೆ. ನಿಮ್ಮ ಶೂಟಿಂಗ್ ಮುಗಿದಿದ್ದು ಖುಷಿ ಆಗ್ತಿದೆಯೋ ಅಥವಾ ಅಯ್ಯೋ ಮುಗಿದೋಯ್ತಲ್ಲ ಅಂತ ಬೇಸರ? ಇಲ್ಲ ಖುಷಿ ಆಗ್ತಿದೆ. ಇಲ್ಲ ಎರಡನೇ ಫಸ್ಟ್ ಸಂಭಾವನೆ ಇದು ಸೆಕೆಂಡ್. ಒಟ್ಟಾರೆ ಟೀಮ್ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ಹೇಗೆ ಅನ್ಸುತ್ತೆ ನಿಮಗೆ? ಡೈರೆಕ್ಟರ್ ಆಗ್ಬೋದು, ಆರ್ಟಿಸ್ಟ್ ಆಗ್ಬೋದು, ಎಲ್ಲ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಶೂಟಿಂಗಲ್ಲಿ ಬಂದು ನೋಡಿದಾಗ? ಎಲ್ಲ ಫ್ರೆಂಡ್ಲಿಯಾಗಿ ಇದ್ರು. ಯಾರು ಹೀರೋಯಿನ್ ಡೈರೆಕ್ಟರ್ ಅಂತ ಯಾರೂ ಅನಿಸ್ಲಿಲ್ಲ. ತುಂಬ ಚೆನ್ನಾಗಿ ಒಂದು ಫ್ರೆಂಡ್ ಎಲ್ಲ ಚೆನ್ನಾಗಿತ್ತು. ಇನ್ನೂ ಬೇಗನೆ ಮುಗಿಬೇಕಂತ ಅನ್ಸುತ್ತಾ? 2 ವರ್ಷ ಆಯಿತು. 2 ವರ್ಷ ಸರ್. ನಾವು ಮಾಡಿರೋದು 75 ದಿವಸನೇ ಶೂಟ್ ಸರ್. 75 ಡೇಸೇ ಶೂಟ್ ಮಾಡಿರೋದು. ಆದರೆ ಸೆಟ್ಟು ನಮಗೆ, ಆಮೇಲೆ ಆರ್ಟಿಸ್ಟ್ಗಳ ಡೇಟು ಒಂದು ಸಲ ನಾವು ಅಂದ್ಕೊಂಡಿರೋ ಒಂದು ಶೆಡ್ಯೂಲ್ ಚೇಂಜ್ ಆಯಿತು ಅಂದರೆ ಇಷ್ಟು ಜನ ನಾವು ಇದ್ದಾಗ ಒಬ್ಬರಲ್ಲ ಒಬ್ಬರು ಡೇಟ್ ಅಡ್ಜಸ್ಟ್ ಮಾಡಬೇಕಾಯ್ತು. ಒಬ್ಬರು ಫ್ರೀ ಇದ್ದಾಗ ಒಬ್ಬರು ಫ್ರೀ ಇರ್ತಾ ಇರಲಿಲ್ಲ. ಒಂದು ತಿಂಗಳು ಈ ಥರ ಎಲ್ಲ ಜನನು ಕೂಡಿಟ್ಟು ಕೆಲಸ ಮಾಡೋದು ಒಂದು ಸ್ವಲ್ಪ ಡಿಲೇ ಆಯಿತು ಅಷ್ಟೇ, ಬೇರೆ ಏನಿಲ್ಲ. ಒಬ್ಬ ಯಾವಾಗಲೂ ಫ್ರೀ ಇದ್ದ, ಆಮೇಲೆ ಹೇಳಿದ್ನಲ್ಲ ಸರ್, ಸುನೀಲ್ ಸರ್ ಇದ್ದರು, ಶ್ರುತಿ ಹರಿಹರನ್ ಮೇಡಮ್ ಅವರೇ, ರಂಗಾಯಣ ರಘು ಸರ್ ಅವರೇ, ಬಾಟರಾಜವಾಡಿ ಸರ್ ಅವರೇ, ಶ್ರೀಧರ್ ಸರ್ ಅವರೇ, ಟೆನ್ನಿಸ್ ಕೃಷ್ಣ ಸರ್ ಅವರೇ, ತುಂಬ ಜನ ಅವರೇ ಸರ್. ಇಷ್ಟೇ ಇದೆ. ಪ್ರಮೋದ್ ಸರ್. ಎಲ್ರಿಗೂ ನಮಸ್ಕಾರ. ಚೀತಾ ಇವತ್ತಿಗೆ ಮುಗಿದಿದೆ. ನೀವು ನಿರ್ಮಾಪಕರನ್ನ ಕೇಳಿದ್ರಲ್ಲ ಸರ್, ಮುಗ್ದಿದ್ದು ಖುಷಿ ಆಯ್ತಾ? ನನಗೆ ತುಂಬ ಖುಷಿ ಆಯಿತು. ಲಾಂಗ್ ಜರ್ನಿ ಚೀತಾ. ಅದೇ ಕಲೆಯವ್ರು ಹೇಳ್ದಂಗೆ ಸೆಟ್ಟಿಗಾಗಲಿ ಇಲ್ಲ ಆರ್ಟಿಸ್ಟ್ ಡೇಟ್ಗಾಗಲಿ ಟೈಮ್ ತೊಗೊಳ್ತಿತ್ತು. ಬಟ್ ಎಲ್ಲ ಕಲೆ ಆಗಲಿ ನಮ್ಮ ನಿರ್ಮಾಪಕರಾಗಲಿ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಎಲ್ಲ ಸಿನಿಮಾಗಳಿಂದನೂ ನಾವು ಆಚೆ ಬರಬೇಕಾದ್ರೆ ಯಾವಾಗಲೂ ತುಂಬ ಖುಷಿಯಾಗಿ ಬರಲ್ಲ, ಏನೋ ಒಂದು ಡೌಟ್ಗಳಿರ್ತವೆ. ಬಟ್ ಚೀತಾಲ್ಲಿ 0 ಡೌಟ್ಸ್. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ನಂಬಿಕೆ ಇದೆ. ಗುರು ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಫ್ಕೋರ್ಸ್ ಮೆಗಾರ್ ಕಾಂಬಿನೇಷನ್ ಆ್ಯಂಡ್ ಸಾಕಷ್ಟು ಜನ ಆರ್ಟಿಸ್ಟ್ ಇದ್ದಾರೆ. ನಾನೇ ಈಗ ನೆನೆಸ್ಕೊತಿದ್ದೆ, ನೀವು ಕಲೆ ಕೇಳಿದಾಗ ಎಷ್ಟು ಜನ ಇದ್ದಾರೆ ಅಂತ. ನಾನೇ ಇನ್ನೂ ತಲೆ ಲೆಕ್ಕ ಹಾಕೊಳ್ತೀನಿ. ಬಟ್ ತುಂಬ ಜನ ಆರ್ಟಿಸ್ಟ್ ಇದ್ದಾರೆ ಆ್ಯಂಡ್ ಎಲ್ಲರೂ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆದಷ್ಟು ಬೇಗ ಸಿನಿಮಾ ಎಲ್ಲರ ಮುಂದೆ ಬರಲಿ ಅನ್ನೋ ಆಸೆ ನನಗೆ. ಆ್ಯಂಡ್ ಅದು ಮಾಡ್ತೀವಿ ಖಂಡಿತವಾಗ್ಲೂ. ಮಾರ್ಕೆಟ್ನಲ್ಲಿ ಚೀತಾ ಅಬ್ಬರ ಎಷ್ಟಿರುತ್ತೆ ಅಂತ ಸರ್? ಮಾರ್ಕೆಟಲ್ಲಿ ಚೀತಾ ಅಬ್ಬರ ಎಷ್ಟಿದೆ? ಅದು ನಾವು ಚೀತಾ ಇದೇನು ಬಿಟ್ಟಿಲ್ಲ. ಅಂದರೆ ಓಪನಿಂಗ್ ಒಂದು ಪೋಸ್ಟರ್ ಬಿಟ್ಟಿದ್ವಿ ಅಷ್ಟೇ, ಅದಾದ ನಂತರ. ಬಟ್ ನನ್ನ ಪ್ರಕಾರ ಚೀತಾದ ಅಬ್ಬರ ಚೆನ್ನಾಗಿರುತ್ತೆ ಮಾರ್ಕೆಟಲ್ಲಿ. ಈಗ ನಮ್ಮ ಟೀಸರ್ ಆಗಲಿ ಸಾಂಗ್ ಆಗಲಿ ಆಚೆ ಬಂದಾಗ ಅದು ನೋಡಿದಾಗ ಈಗ ಅದ್ರ ಮೇಲೆ ಅದೇ ನಮ್ಮ ಮಾರಾಟ. ದಟ್ ಈಸ್ ಅದನ್ನು ಮುಂದೆ ಇಟ್ಟ ಮೇಲೆ ಮಾರ್ಕೆಟಿಂಗ್ ಹೇಗಾಗುತ್ತೆ ಆ್ಯಂಡ್ ಮಾರ್ಕೆಟ್ ಎಷ್ಟು ದೊಡ್ಡದಾಗುತ್ತೆ ಅಂತ ನೋಡಬೇಕು. ನಿಮ್ಮ ಸಿನಿಮಾ ಇದರಲ್ಲಿ ಇದು ಹೈ ಬಜೆಟಲ್ಲಿ ನಿಲ್ಲುತ್ತಾ ಸಿನಿಮಾ ಇದು? ಹಾಂ, ಇಲ್ಲ ಮುಂದೇನೂ ಆಗಿದೆ. ಬಟ್ ದಿಸ್ ಈಸ್ ಒನ್ ಆಫ್ ದ ಹೈಯೆಸ್ಟ್ ಬಜೆಟ್ ಫಿಲ್ಮ್ಸ್. ಇದು ಕರಾವಳಿ 2 ಒಂದೇ ನಿಟ್ಟಿನಲ್ಲಿದೆ. ನಿಮಗೆ ಎಷ್ಟು ಚಾಲೆಂಜ್ ಆಗಿತ್ತು? ಇತ್ತು ಅಂದರೆ ಮಾರ್ಕೆಟಲ್ಲಿ ಕಲೆ ಏನು ರಿಸರ್ಚ್ ಮಾಡಿದ್ರು, ನಾನು ಅಲ್ಲಿಗೆ ಹೋಗಿಲ್ಲ, ಬರೀ ಶೂಟಿಂಗ್ಗೆ ಹೋಗಿದ್ದೆ. ಬಟ್ ಅವ್ರೇನು ರಿಸರ್ಚ್ ಮಾಡಿದ್ರು ಅದನ್ನು ನನ್ನ ತಲೆಯಲ್ಲಿ ತುಂಬಿಸಿದ್ರು. ಅದು ಬಿಟ್ಟರೆ ಫಿಸಿಕಲಿ ಒಂದು ಸ್ವಲ್ಪ ಟ್ಯಾಕ್ಸಿಂಗ್ ಈ ಸಿನಿಮಾ. ಮೇಡಮ್ ಹೇಳ್ದಂಗೆ
ಕಲೆಯವರೇ ಡೈರೆಕ್ಟರ್ ಆದ್ದರಿಂದ ಡ್ಯಾನ್ಸಲ್ಲಿ ಕೈಕಾಲು ಮುರಿದ್ರು, ಫೈಟಲ್ಲಿ ಕೈಕಾಲು ಮುರ್ಕೊಂಡ್ವಿ. ಅದರಿಂದನೂ ಡಿಲೇ ಆಗಿತ್ತಲ್ಲ, ಕಾಲು ಲೇಟಾಗಿ ಅದರಿಂದ ನಾವು ಹಾಗೆ ಡ್ಯಾನ್ಸಲ್ಲಿ ಸುಮ್ಮನೆ ಜೋಕ್ ಮಾಡಿದೆ. ಬಟ್ ಫೈಟಲ್ಲಿ ಕಾಲು ಲೇಟಾಗಿ ಅದಕ್ಕೊಂದು ಸ್ವಲ್ಪ ಡಿಲೇ ಆಗಿದ್ದು. ಬಟ್ ಫಿಸಿಕಲಿ ಟ್ಯಾಕ್ಸಿಂಗ್, ಬಟ್ ತುಂಬ ಸಂತೋಷ ಇದೆ ನಾವು ಮಾಡಿರೋ ಕೆಲಸ ಈ ಸಿನಿಮಾ. ಸಾಂಗ್ಸ್ಗಳ ಬಗ್ಗೆ, ಯಾಕಂದ್ರೆ ನಿಮ್ಮ ಮಧ್ಯೆ ಡ್ಯಾನ್ಸ್ ಅಂದಮೇಲೆ ಒಂದು ಜೋಶ್ ಇದ್ದೇ ಇರುತ್ತೆ. ಸೊ ಇವತ್ತಿನ ಡ್ಯಾನ್ಸ್ ಬಗ್ಗೆ ಇದು ಒಂದು ಸ್ವಲ್ಪ ಮೆಲೋ ಸಾಂಗು, ಸೊ ಡ್ಯಾನ್ಸ್ ತುಂಬ ಗ್ರೇಸ್ಫುಲ್ ಆಗಿದೆ. ಇದು ಬಿಟ್ಟು ಒಂದು ಫನ್ ಸಾಂಗ್ ಇದೆ, ಆಮೇಲೆ ಇಂಟ್ರಡಕ್ಷನ್ ಸಾಂಗ್, ಅದರಲ್ಲಿ ಡ್ಯಾನ್ಸ್ ತುಂಬ ಜಾಸ್ತಿ ಹೋಗಿದೆ. ನಮಸ್ಕಾರ ಎಲ್ರಿಗೂ. ಸೊ ಇವತ್ತು ನಮ್ಮ ಚೀತಾ ಕೊನೆ ದಿನ ಶೂಟಿಂಗ್ ಮುಗಿಸ್ತಾ ಇದ್ದೀವಿ. ಈ ಸಿನಿಮಾದಲ್ಲಿ ನನ್ನ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಆಮೇಲೆ ತುಂಬ ಕಲಾವಿದರಿದ್ದಾರೆ ಈ ಸಿನಿಮಾದಲ್ಲಿ. ಅವರೆಲ್ಲರ ಜೊತೆಗೆ ಕೆಲಸ ಮಾಡಿದ್ದು ತುಂಬ ಖುಷಿ ಆಯಿತು. ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಅಷ್ಟೇ ಸಿನಿಮಾದಲ್ಲಿ ಎಲ್ಲೂ ಒಂದು ಕಡೆ ಕಾಂಪ್ರಮೈಸ್ ಆಗದೆ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಹಾಗೆ ನಮ್ಮ ಕಲೈ ಮಾಸ್ಟರ್ ಮೊದಲನೇ ಬಾರಿಗೆ ಡೈರೆಕ್ಷನ್ ಮಾಡ್ತಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಗುರು ಸರ್, ಕ್ಯಾಮ್ರಾಮನ್ ಸರ್, ನಮ್ಮೆಲ್ಲರೂ ತುಂಬ ಮುದ್ದಾಗಿ ತೋರಿಸಿದ್ದಾರೆ ಈ ಒಂದು ಸಿನಿಮಾದಲ್ಲಿ. ಖುಷಿ ಆಗ್ತದೆ. ಇವತ್ತು ಮುಗಿತಾ ಇದೆ, ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ನಿಮ್ಮ ಪಾತ್ರ ಏನಾಗಿದೆ, ನಿಮ್ಮ ಕ್ಯಾರೆಕ್ಟರ್ ಏನಾಗಿದೆ? ನನ್ನ ಪಾತ್ರ ಇದರಲ್ಲಿ ಏನಂತ ಹೇಳಿ ನಿಮ್ಗೆ ಹೇಳಿಲ್ವಾ? ಇಲ್ಲ ಬಿಡಿ, ರಿವೀಲ್ ಮಾಡೋದ ಬೇಡವಾ? ಇಲ್ಲ ಮಾಡೋದಿಲ್ವಾ? ಅವರು ಹೇಳಿ ಅವರು ಒಂಚೂರು ಹೇಳೋದು ಹೇಳಿ. ಇಲ್ಲ, ಒಂದು ಮಾತು ಮಾತ್ರ ಹೇಳ್ತೀನಿ, ಅವರು ಮಾಡಿರೋ ಪಿಕ್ಚರ್ ಇದುವರೆಗೂ ಆ ಗೆಟಪ್ ಹಾಕಿಲ್ಲ ಅಂತ ಮಾತ್ರ ಪ್ರಾಮಿಸ್ ಮಾಡ್ತಾರೆ ಹೇಳ್ತೀನಿ. ಆ ಥರ ಒಂದು ಕ್ಯಾರೆಕ್ಟರ್ ಮಾಡೋದು. ನೀವು ಡ್ಯಾನ್ಸ್ನ ತುಂಬ ಇತ್ತೀಚೆಗೆ ನೋಡಿ ಭಾಳ ಪ್ಲೇನ್ಸ್ ತುಂಬ ಇದಾಗಿದೆ. ಸೊ ಆ ಥರದ್ದು ಏನಾರ ಸಾಂಗ್ ಇದ್ದರೆ ಈ ಸಿನಿಮಾದಲ್ಲಿ ಕಾಣ್ಬೋದಾ? ಇದೆ ಸರ್. ಅಂದರೆ ಅದೇ ಈಗ ನಾವೊಂದು ಮೆಲೋ ಸಾಂಗ್ ಮಾಡ್ತಾ ಇದ್ದೀವಿ, ಅದರಲ್ಲೂ ಇವ್ರು ಹೇಳ್ದಾಗೆ ತುಂಬ ಗ್ರೇಸ್ಫುಲ್ ಆಗಿ, ಆಮೇಲೆ ಒಂದು ಸ್ವಲ್ಪ ಡಾನ್ಸ್ ನಂಬರ್ ಕೂಡ ಇದೆ. ಸೊ ನೀವು ನಿಮ್ಮ ಜರ್ನಿಲೇ ಮಾಡಿದಿರೋಂಥ ಪಾತ್ರ ಅಂತ ತಿಳ್ಕೊಳ್ಳೋದಕ್ಕೆ ಮೂಲ ಕಾರಣ ಏನು? ನನಗೆ ಒಂದು ಪರ್ಫಾರ್ಮ್ ಮಾಡೋದಕ್ಕೆ ಒಂದೊಳ್ಳೆ ಪ್ಲ್ಯಾಟ್ಫಾರ್ಮ್ ಸರ್. ನನ್ನನ್ನು ನಾನು ಬೇರೆ ರೀತಿಯಲ್ಲಿ ತೋರಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು. ಸೊ ಹಾಗಾಗಿ ಇದನ್ನು ಈ ಸಿನಿಮಾ ರಿಲೀಸ್ ಆದಮೇಲೆ ಬೇರೆ ಶೇಡ್ಸ್ಗಳ ಪಾತ್ರ ಬರುತ್ತೆ ಅನ್ನೋ ಒಂದಷ್ಟು ಕಾನ್ಫಿಡೆನ್ಸ್ ಇದೆಯಾ ನಿಮಗೆ? ಹಾಂ, ಖಂಡಿತವಾಗ್ಲೂ ಇದೆ. ಅಂದರೆ ಅವರು ಹೇಳ್ತಿದ್ದಾರೆ ಇಲ್ಲಿವರೆಗೂ ನೀವು ಆ ಥರ ಸಿನಿಮಾ ಮಾಡಿಲ್ಲ ಅಂತ, ನೀವು ಇನ್ನೂ 2 ಪಿಕ್ಚರ್ ಅಷ್ಟೇ ಮಾಡಿರೋದು. ಸೊ ಈಗಿನ ಹೀರೋಯಿನ್ಸ್ಗೆ ಕಂಪೇರ್ ಮಾಡಿದ್ರೆ ಆ ಕ್ಯಾರೆಕ್ಟರಲ್ಲಿ ಏನಾದರೂ ಡಿಫ್ರೆಂಟ್ ಇದೆಯಾ? ಅಂದರೆ ಬರ್ತಾರೆ ಗ್ಲಾಮ್ ಲುಕ್ಕಲ್ಲಿ ಬರ್ತಾರೆ, ಅಫ್ಕೋರ್ಸ್ ಒಂದಷ್ಟು ಅವ್ರಿಗೆ ಒಂದಷ್ಟು ಹೀರೋಯಿನ್ಸ್ಗೆ ಪಾತ್ರದ ಮೇಲೂ ಹಿಡಿತಾ ಇರೋ ತೂಕ ಪಾತ್ರ ಕೊಟ್ಟಿದ್ದಾರೆ. ಸೊ ನಿಮ್ದು ಏನಾದರೂ ತೂಕ ಇರೋ ಪಾತ್ರನ ಹೇಗೆ ಏನು? ಖಂಡಿತವಾಗ್ಲೂ ತೂಕ ಇದೆ ನನ್ನ ಪಾತ್ರಕ್ಕೆ, ತುಂಬಾ ತೂಕ ಇದೆ. ಸರ್ ಹೇಳ್ದಂಗೆ ಇದರಲ್ಲಿ ನಾನು ಒಂದು ಬೇರೆ ಗೆಟಪ್ಪಲ್ಲೇ ಕಾಣಿಸ್ಕೊಳ್ತೀನಿ. ಚೀತಾದ ಜೊತೆ ಉದ್ಘಾಟನೆ ಇದೆ. ಆ ಗೆಟಪ್ ಯಾವಾಗ ರಿವೀಲ್ ಮಾಡ್ತಾರೆ ಅವರು? ಆದಷ್ಟು ಬೇಗ. ಏನಕ್ಕಂದ್ರೆ ನಾನು ಇದುವರೆಗೂ ಪಬ್ಲಿಸಿಟಿ ಮಾಡಿಲ್ಲ. ಸಿನಿಮಾ ಬಿಫೋರೇ ರಿವೀಲ್, ಸಿನಿಮಾದಲ್ಲಿ ನೋಡ್ಬೇಕಾ ನಾನು ಕೇಳಿ? ಇಲ್ಲ, ಸಿನಿಮಾ ಬಿಫೋರೇ ಮಾಡಿದ್ವಿ. ಏನಕ್ಕಂದ್ರೆ ಸರ್, ಪ್ರತಿಯೊಬ್ಬರು ಹೀರೋಯಿನ್ ಇದ್ದಾರೆ ಅಂದರೆ ಒಂದು 2 ಸಾಂಗು ಸುಮ್ಮನೆ ಆ ಥರ ಅವ್ರ ಮೇಲೂ ಕತೆ ಟ್ರಾವೆಲ್ ಆಗುತ್ತೆ. ಸೆಕೆಂಡ್ ಹಾಫ್ ಅವರೇ ಟ್ರಾವೆಲ್ ಮಾಡೋಕ್ಕೆ ಒಂದು ದಾರಿ ಮಾಡಿಕೊಡ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಬ್ಬೊಬ್ರದ್ದು ಪ್ರತಿಯೊಬ್ಬರು ಹೀರೋದಾಗಲಿ, ವಿಲನ್ಸ್ಗಳದಾಗಲಿ, ಫ್ಯಾಮಿಲಿದಾಗಲಿ, ಫ್ರೆಂಡ್ಸ್ಗಳದಾಗಲಿ, ಆಮೇಲೆ ಸರಿ ಕೇರ್ಪೇಟೆ ಸರ್, ಆಮೇಲೆ ಗುರು ಸರ್, ಜಗ್ಗೆ ಸರ್ ಅವರು ಇದರಲ್ಲಿ ಮಾಡೋರು. ಪ್ರತಿಯೊಬ್ಬರು ಕ್ಯಾರೆಕ್ಟರ್ದು ಒಂದೊಂದು ಸ್ಟೋರಿ ಇದೆ ಸರ್. ಇದು ಏನಕ್ಕಂದ್ರೆ ಮಾರ್ಕೆಟ್ ಅಂತ ಬಂದಾಗ ಅದ್ರಲ್ಲಿ ಒಂದು ಕಥೆನೇ ಇದೆ ಒಬ್ಬೊಬ್ರದ್ದು. ಆ ಲೋಕನ ನೋಡ್ಬೋದು ಖಂಡಿತ. ಹಾಂ, ಅದೇ ಹೂವ ಅವರು ಸರ್. ಫಸ್ಟ್ ಟೈಮ್ ಡೈರೆಕ್ಷನ್. ಸೊ ನೀವು ಹೀರೋ ಹೀರೋಯಿನ್ಗೆ ಹೇಳಿದ ಥರ ಇದನ್ನ ನೀನೇ ಡೈರೆಕ್ಷನ್ ಮಾಡಿ ಅಂತ ಹೇಳೋರೆ. ಸೇಮ್ ಕಾಂಬಿನೇಷನ್ ಇನ್ನೊಂದು ಸಿನಿಮಾ. ಹಾಂ, ನೆಕ್ಸ್ಟ್ ಅದೇ ಹೇಳೋರೆ. ಇದಕ್ಕಿಂತ ಖುಷಿ ಸಿನಿಮಾ ಕಮಿಟ್ ಆಗಿದೆ ಈಗ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. 100%. ಕಲೆಯ ಮೇಲೆ ನನಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಅಂದರೆ, ತುಂಬ ವರ್ಷಗಳಿಂದ ಮೆರವಣಿಗೆ ಕಲೆ ಫಸ್ಟ್ ಟೈಮ್ ಕೊರಿಯೋಗ್ರಫ್ ಮಾಡಿದ್ರು ನನ್ನ ಸಿನಿಮಾಗೆ. ಸೊ ಅವತ್ತಿಂದ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀವಿ. ಕಲೆ ಪ್ಯಾಷನ್ ಬಗ್ಗೆ ನನಗೆ ಯಾವಾಗಲೂ ಒಂದು ನಂಬಿಕೆ ಇತ್ತು. ಬಟ್ ಈ ಸಿನಿಮಾ ಮಾಡಿದ ಮೇಲೆ ಕಲೆ ಎಷ್ಟು ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಅಂದರೆ ನಾನು ಖಂಡಿತವಾಗ್ಲೂ ಹ್ಞೂ ಅಂತೀನಿ. ನಮ್ಮ ಪ್ರೊಡ್ಯೂಸರು ಅಷ್ಟೇ, ಅವ್ರ 50ನೇ ಸಿನಿಮಾ ಅಂದರೆ ನಾನು ಯಾಕೆ ನೆಕ್ಸ್ಟ್ ಸಿನಿಮಾನೇ ಮಾಡ್ಬೋದಲ್ಲ ಅನ್ನೋಷ್ಟು ಕಾನ್ಫಿಡೆನ್ಸ್ ಇದ್ದೀನಿ. ಈ ಸಿನಿಮಾದಲ್ಲಿ ಜಾತಿ
ಹಾಂ ಮೂರು ಧರ್ಮದ ಎಕ್ಸಾಕ್ಟ್ಲಿ. ಅಂದರೆ ಮಾರ್ಕೆಟಲ್ಲಿ ಎಲ್ಲ ವರ್ಗದವರು ಇರ್ತಾರೆ, ಎಲ್ಲ ಜಾತಿಯವರು ಇರ್ತಾರೆ. ಸೊ ಎಲ್ಲರೂ ಒಂದೇ ಅಂತ ಹೇಳೋ ಒಬ್ಬ ಹುಡುಗ, ಅವನು ಅನಾಥ. ಮಾರ್ಕೆಟಲ್ಲಿ ಇರೋರೇ ಅವನ್ನ ಬೆಳೆಸಿರ್ತಾರೆ. ಸೊ ಎಲ್ಲರೂ ಒಂದೇ ಕುಟುಂಬ ಅನ್ನೋ ಭಾವನೆಯಲ್ಲಿರ್ತಾನೆ ಅವನು. ಸೊ ಈ ಥರದ ಕಥೆಗಳು ತುಂಬ ಬಂದಿದೆ, ಮಾರ್ಕೆಟ್ ಬರ್ತಾರೆ, ಅಲ್ಲಿರೋರು ಬೆಳೆಸ್ತಾರೆ. ಸೊ ನಿಮ್ಮ ಸಿನಿಮಾ ಯಾವ ಥರ ಭಿನ್ನ? ಅಂದರೆ ಇತ್ತೀಚೆಗೆ ಎಲ್ಲರ ಮನೇಲೂ ನಡೀತಿರುವಂಥ ಒಂದು ಡಿಸ್ಕಷನ್, ನಾವು ತಿನ್ನೋ ಪದಾರ್ಥದಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡ್ತಾರೆ, ಅದು ಪ್ಯೂರ್ ಆಗಿರಲ್ಲ ಅಂತ ನಡೀತಿರೋದು. ಸೊ ಮಾರ್ಕೆಟಲ್ಲಿ ಕೆಲಸ ಮಾಡೋ ಒಬ್ಬ ಕೂಲಿ, ಅವನು ಅದರ ವಿರುದ್ಧ ಹೇಗೆ ಹೋರಾಡ್ತಾನೆ, ಅಷ್ಟು ದೊಡ್ಡ ಸಂಸ್ಥೆ ವಿರುದ್ಧ ಹೇಗೆ ಹೋರಾಡ್ತಾನೆ ಅನ್ನೋದು ನಮ್ಮ ಕಥೆಯ ಮೂಲ. ಮಾಫಿಯಾ ಕರಾಳಗಳನ್ನ ಅನಾವರಣ ಮಾಡ್ತೀರಾ ಅಥವಾ ಈ ಕಡೆ ಸಿಕ್ಕಾಪತ್ತೀರ ಅನ್ನೋದೇ ಇದೆಯಾ? ಹಾಂ ಸರ್. ಮಾಫಿಯಾ ವಿಚಾರ ಅನಾವರಣ ಆಗುತ್ತೋ ಅಥವಾ ಗೌಪ್ಯವಾಗಿ ಉಳಿದು ಹೋಗುತ್ತಾ ಅಂತ? ಇಲ್ಲ, ಆಗುತ್ತೆ, ಸಿನಿಮಲ್ಲಿ ಆಗುತ್ತೆ. ಸರ್ ಏನಾದರೂ ಇನ್ಸ್ಪೈರ ಸರ್ ಮಾಫಿಯಾ ಅಂತ ಬಂದಾಗ ರಿಯಲ್ ಇನ್ಸಿಡೆಂಟ್ ಏನು? ರಿಯಲ್ ಇನ್ಸಿಡೆಂಟ್ ಅಂದರೆ ಪ್ರತಿಯೊಂದು ಲೈನು ಹಂಗೆ ಅನ್ಸುತ್ತೆ ಮೇಡಮ್. ನಾವು ಎಲ್ಲೋ ಒಂದು ಕಡೆ ಓಡಾಡ್ತಾ ಇದ್ದೀವಿ, ಏನಾದ್ರು ಮಾಡ್ತಾ ಇದ್ದೀವಿ, ನಮ್ಗೆ ಎಲ್ಲೋ ಒಂದು ಸ್ಪಾರ್ಕ್ ಆದಾಗ ಇದು ಒಂದು ಹೊಸ ವಿಷಯವಾಗಿ ನಮ್ಗೆ ಸರ್ಪ್ರೈಸ್ ಅನ್ಸುತ್ತಲ್ಲ. ನಾನು ಇದೊಂದು ಹೊಸ ನೋಡಿದ್ದೀವಿ ಅಂದಾಗ, ಇದನ್ನು ನಾನು ಫಸ್ಟು ಒಂದು 5 years ಬ್ಯಾಕ್ ಕೊರಿಯೋಗ್ರಾಫರ್ ಆಗಿದ್ದಾಗಲೇ ಒಂದು ಮಾರ್ಕೆಟ್ ಸಾಂಗ್ ಈ ಥರ ಮಾಡ್ಕೊಂಡು ಹೋದಾಗ ಅಲ್ಲಿರೋ ಫ್ರೆಂಡ್ಸ್ಗಳು ಅದರಲ್ಲ ಅವ್ರ ಹತ್ರ ನೋಡುವಾಗ ನನಗೆ ಅದು ವಸ್ತು ಅನ್ನಿಸ್ತು. ಆ ಲೋಕನ ನಾವು ಸಿನಿಮಾನ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಆ ರೀತಿ ಆಗಿರುತ್ತೆ. ಸರ್ ಈಗ ಧರ್ಮ ಅಂತ ಬಂದಾಗ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಟಾಕ್ಸಿಕ್ ವಿಚಾರವಾಗಿ ಒಂದು ಸಮುದಾಯ ಬಂದಿಲ್ಲ, ನೀವು ಅದಕ್ಕೆಲ್ಲ ಮುತುವರ್ಜಿ ವಹಿಸ್ಕೊಂತೀರಿ. ಧರ್ಮ ಯಾಕಂದರೆ ಎಲ್ಲ 3 ಧರ್ಮ ಇದೆ ಮೇಡಮ್, ಅದೇ ಯಾವುದು ಬೇರೆ ಬೇರೆ ಎಲ್ಲ ಒಂದೇ ಅನ್ನೋದೇ ನಮ್ಮ ಸಿನಿಮಾದಲ್ಲಿರುತ್ತೆ ಮೇಡಮ್. ಸರ್. ಹಾಗಾದರೆ ನೀವು KR ಮಾರ್ಕೆಟಲ್ಲಿ ಶೂಟಿಂಗ್ ಮಾಡಬೇಕಿದ್ರೆ ಇದ್ರ ಬಗ್ಗೆ ಗೊತ್ತಾಗಿ ಅದು ಸಿನಿಮಾ ಮಾಡ್ತೀರಲ್ಲ? ಇಲ್ಲ, ಕೇರ್ಪೇಟ್ ಇಲ್ಲ, ತುಂಬ ಸಾಂಗ್ ನಾನು ಮಾರ್ಕೆಟಲ್ಲಿ ಕೊರಿಯೋಗ್ರಫಿ ಮಾಡ್ತಾ ಇದ್ದೆ. ಅವಾಗ ನಾನು ಕೆಲವೊಂದು ಜನ ಫ್ರೆಂಡ್ಸ್ ಆಗ್ತಾರಲ್ಲ, ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ ಇದನ್ನೆಲ್ಲ ನೋಡ್ತಾ ಇದ್ದಾಗ ಅದು ನನಗೊಂದು ಹೊಸ ಲೋಕ ಅನ್ನಿಸ್ತು. ಆಮೇಲೆ ಆ ಥರ ಕಂಟೆಂಟ್ ಯಾವುದೂ ಬಂದಿಲ್ಲ ಇದುವರೆಗೂ. ಒಂದು ಮಾರ್ಕೆಟಲ್ಲೇ ಇಡೀ ಪಿಕ್ಚರ್ ಅಂದ್ಬಿಟ್ಟು ಇದುವರೆಗೂ ಮೊದಲು ಒಂದೊಂದು ಪೋರ್ಷನ್ ಆಗಿ ಬರೋದು ಅಷ್ಟೇ. ಇಡೀ ಸ್ಟೋರಿನೇ ಮಾರ್ಕೆಟಲ್ಲೇ ಇರೋದು ಆ ಥರ ಯಾವುದು ಬಂದಿಲ್ಲ. ಅದಕ್ಕೆ ಮಾಡ್ತಾ ಇರೋದು ಸರ್. ಕಳಾಸೆ ಪಳೆ ಎಲ್ಲ ಬಂದಾಗಲ್ಲ ಸುತ್ತ ಬ್ಯಾಕ್ಡ್ರಾಪಲ್ಲೇ ಇರೋದು ಸರ್ ಅಷ್ಟೇ. ಅಲ್ಲಿ ಮಾಸ್ಟರ್ ನೀವು ಮುಂಚೆ ಡ್ಯಾನ್ಸ್ ಮಾತ್ರ ಮಾಡ್ಕೊಟ್ಬಿಟ್ಟು ಆ ಸಾಂಗ್ ಏನಿದೆ ಅಲ್ಲಿಗೆ ಫಿನಿಶ್ ಆಗ್ತಾ ಇತ್ತು ಒಂದು ಸಿನಿಮಾಗೆ. ಈಗ ನೀವು ಫಾರ್ ದ ಫಸ್ಟ್ ಟೈಮ್ ಡೈರೆಕ್ಷನ್ ಕ್ಯಾಪ್ ಕೊಟ್ಟಿದ್ದೀರಾ, ಈಗ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗುತ್ತೆ. ಈಗಿನ ಸದ್ಯ ಸ್ಥಿತಿ ನೋಡಿದ್ರೆ ಸಿನಿಮಾ ರಂಗದ್ದು ಇನ್ನೂ ಜಾಸ್ತಿ, ಯಾಕಂದರೆ ಸಿನಿಮಾನ ಪ್ರಮೋಷನ್ ತೊಗೊಂಡೋಗಿ ಥಿಯೇಟರ್ಗೆ ಜನರನ್ನ ಕಳಿಸೋ ಟಾಸ್ಕ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಅದಕ್ಕೆ ಯಾವ ಥರ ರೆಡಿ ಆಗಿದ್ದೀರಾ, ಅದೆಷ್ಟು ಚಾಲೆಂಜಿಂಗ್ ಆಗಿದೆ, ಏನಾದರೂ ಡಿಫ್ರೆಂಟಾಗಿ ಏನಾದರೂ ಪ್ರಯತ್ನ ಪಟ್ಟಿದ್ದೀರಾ ಅಂತ ಹೇಳ್ಬೋದು? ಇಲ್ಲ, ಖಂಡಿತ ಮೇಡಮ್, ನೀವು ಕೇಳಿದ್ದು ಸತ್ಯವಾದ ಮಾತೆ. ಇವಾಗ ಏನಕ್ಕೆ ನಾನು ನಾರ್ಮಲಾಗಿ ಒಂದು ಆಡಿಯನ್ಸ್ ಆಗಿರೋನು, ಒಂದು ಟ್ರೈಲರ್ ಬರೋವಾಗಲೇ ಆಡಿಯನ್ಸ್ ಡಿಸೈಡ್ ಆಗ್ತದೆ ನಾನು ಇದನ್ನ ಥಿಯೇಟ್ರಲ್ಲಿ ನೋಡ್ಬೇಕಾ ಅಥವಾ OTTಯಲ್ಲಿ ನೋಡ್ಬೇಕಾ ಅನ್ನೋದು. ಏನಕ್ಕೆ ಅವ್ನಿಗೆ ಡಿಸೈಡ್ ಮಾಡ್ತಾರೆ. ನಾವು ಅವ್ರಿಗೆ ಏನಾದ್ರು ಒಂದು ಸರ್ಪ್ರೈಸು, ಆ ವಿಷುವಲ್ ಆಗಲಿ ಏನೇ ಆಗಲಿ ನಾವು ಕೊಟ್ಟಾಗ ಅವ್ರೇನು ಮಾಡ್ತಾರೆ, ಇಲ್ಲ ನಾನು ಈ ಪಿಕ್ಚರ್ ನಾನು ಥಿಯೇಟ್ರಲ್ಲೇ ಬಂದು ನೋಡಬೇಕು ಅಂದ್ಬಿಟ್ಟು ಅವ್ರು ಡಿಸೈಡ್ ಆಗ್ತಾರೆ. ಇವಾಗಿರೋ ಇಲ್ಲ, ಅದು ಇಲ್ಲ ಮೇಡಮ್. ಇವಾಗ ನನಗೆ ತಿಳಿದಂಗೆ ಇವಾಗ ನಮ್ಗೆ ಸಿಕ್ಕಿರೋದೇ 6 ತಿಂಗಳ ಸಿನಿಮಾ ಅವಧಿ. ಏನಕ್ಕೆ ಇನ್ನೂ ಒಂದು 6 ತಿಂಗಳು ಬಂದ್ಬಿಟ್ಟು ಕ್ರಿಕೆಟು ಈ ಮಳೆ ಇದರಿಂದನೇ ಹೋಗ್ತೈತೆ. ನಮ್ಗೆ ಕರೆಕ್ಟಾಗಿ ಸಿಗೋದೇ ಒಂದು 6 ತಿಂಗಳು ಸಿನಿಮಾ ರಿಲೀಸ್ ಮಾಡಿದ್ರೆ ಕರೆಕ್ಟಾಗಿ. ಜನ ಅಂತೂ ಥಿಯೇಟ್ರಿಗೆ ಬರೋದು ನಿಲ್ಲಿಸಿಲ್ಲ ಮೇಡಮ್, ಬರ್ತಾರೆ ಖಂಡಿತ. ನಾವು ಒಳ್ಳೆ ಮೂವಿ ಕೊಟ್ಟರೆ ಖಂಡಿತ ಒಳಗೆ ಬಂದೇ ಬರ್ತಾರೆ. ಆದರೆ ಅವ್ರಿಗೆ ತಲುಪಿಸ್ಬೇಕು. ನಾನು ನಿಮ್ಮವರೆಗೂ ನಾನು ಈ ಥರ ಪಿಕ್ಚರ್ ಬರುತ್ತೆ ಅಂತ ನಾನು ನಿಮ್ಗೆ ಹೇಳಲಿಲ್ಲ ಅಂದರೆ ಯಾವುದಾದ್ರು ಪಿಕ್ಚರ್ ಅಂತಲೇ ಕೇಳ್ತಾರೆ. ಪ್ರತಿಯೊಂದು ಮನೆಗೂ ಒಂದು ಚೀತಾ ಅಂತ ಮೂವಿ ಅವ್ರು ತಲುಪಿಸಿದ್ರೇ. ಇಲ್ಲ, ನಾನು ಹೇಳೋದು ಒಳಗೆ ಬಂದಾದಮೇಲೆ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಟ್ಲೀಸ್ಟ್ ನನ್ನನ್ನು ಬೈಬೇಕು ಅಥವಾ ಹೊಗಳ್ಬೇಕು. ಅದು ಏನು ಬೈದೇನೋ ಹೊಗಳ್ದೇನೋ ಹಂಗೆ ಇದ್ದ ಅಂದರೆ ನಮಗೆ ಇಷ್ಟು ಇವಾಗ 2 ವರ್ಷ ಶ್ರಮ ಹಾಕಿದ್ವಿ, 5 ವರ್ಷ ಶ್ರಮ ಇದೆ. ಇಲ್ಲಾಂದ್ರೆ ಒಂದು 300 ಜನ ಡೈಲಿ ದುಡ್ದು ಶ್ರಮ ವೇಸ್ಟ್ ಆಗೋದು. ಆ ಶ್ರಮ ಒಂದು ನಾವು ತಪ್ಪು ಮಾಡಿದ್ದೀವ ಸರಿ ಮಾಡಿದ್ದೀವಿ ಅಂತ ಗೊತ್ತಾಗೋದು ಅವ್ರು ಬಂದು ಥಿಯೇಟ್ರಲ್ಲಿ ನೋಡಿದಾಗ ಮಾತ್ರ ಸಾಧ್ಯ. ಎಷ್ಟು ಆ್ಯಕ್ಷನ್ಸ್ ಇದೆ ಸರ್? 6 ಫೈಟ್ ಇದೆ ಸರ್. ಕಮರ್ಷಿಯಲ್ಗಂತೂ ಎಲ್ಲೂ ಕೊಡ್ತಾ ಇಲ್ಲ ಸರ್. ಬಹುತೇಕ ಸಾಂಗು ಫೈಟೇ ಕವರ್ ಮಾಡೋದು ಸಿನಿಮಾ. ಹಾಂ, ಇಲ್ಲ, ಸ್ಟೋರಿನೂ ಇದೆ. ನಾವು ಸಾಂಗ್ ಇಟ್ಟಿದ್ದೀವಿ ಅಂದರೆ ಫೈಟು ಇದೆ ಅಂದ್ರೂ ಕತೆ ಒಳಗೆ ಹೋಗಿರ್ತೀವಿ. ಎಲ್ಲೂ ಕಮರ್ಷಿಯಲಾಗಿ ಸುಮ್ಮನೆ ಇಲ್ಲಿ ಸಾಂಗ್ ಹಾಕಬೇಕು ಅಂತ ಯಾವುದೋ ಒಳಗೆ ಬಂದಿರಲ್ಲ ಸರ್ ಫುಲ್ಲಾಗಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನಮ್ಮ ಗುರು ಸರ್ ನನಗೆ ಇಡೀ ಪಿಕ್ಚರ್ಗೆ ನನಗೆ ದೊಡ್ಡ ಶಕ್ತಿ ಇವರು. ಸಿನಿಮಾ ವಿಜುವಲ್ಸ್ ಅಂತೂ ತುಂಬಾ ನಾನೇನು ಅಂದ್ಕೊಂಡು ಅದು 2 ಟೆಸ್ಟು ತುಂಬ ಚೆನ್ನಾಗಿ ತೆಗೆದುಕೊಟ್ಟವ್ರು ಸರ್.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗುರುಪ್ರಸಾದ್ ನರ್ನಾಳ್ ಅಂತ. ಸೊ ಆ್ಯಕ್ಚುಲಿ ಮಾಸ್ಟರ್ ಈ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದಾಗಿಂದನೂ ನಾನು ಅವರಿಗೆ ಫಸ್ಟ್ ಕೇಳಿದ್ದು, ಮಾಸ್ಟರ್ ಇಷ್ಟು ದೊಡ್ಡ ಕ್ಯಾನ್ವಸ್ನ ಹೆಂಗೆ ಮಾಸ್ಟರ್ ಹ್ಯಾಂಡಲ್ ಮಾಡೋದು ಅಂತ. ಯಾಕಂದರೆ ಒಂದು ಮಾರ್ಕೆಟ್ನೇ ಆ್ಯಕ್ಚುಲಿ ನಾವು ಸೆಟ್ ಹಾಕ್ಬಿಟ್ಟು ಅಲ್ಲಿ ಕಂಪ್ಲೀಟ್ ಅದ್ರೊಳಗಡೆ ಒಂದು ಸ್ಟೋರಿ ಹೇಳಬೇಕು ಅಂತಂದರೆ, ಸೊ ನಾವೇ ಒಂದು ಜನರಲಾಗಿ ಮಾರ್ಕೆಟಿಗೆಲ್ಲ ಹೋದಾಗ ಕಂಪ್ಲೀಟ್ ಬರೀ ಆ ಜನಜಂಗುಳಿ ಎಲ್ಲ ಅದೇ ಇರುತ್ತೆ. ಸೊ ನಮಗೆ ಪ್ರತಿ ಫ್ರೇಮಲ್ಲೂ ನಮಗೆ ಆ ಜನ ಅಷ್ಟು ಜನ ನಾವೆಲ್ಲ ಅದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತಂದರೆ, ಬಟ್ ಅವರ ಸ್ಟೋರಿ ಮೇಲೆ ಇರೋಂಥ ಕ್ಲಾರಿಟಿ ಆ್ಯಕ್ಚುಲಿ ಅವರೇ ಅಂದರೆ ಪ್ರತಿಯೊಂದು ಹಂತದಲ್ಲೂ ಆ್ಯಕ್ಚುಲಿ ನಮಗೆ ಮಾರ್ಕೆಟ್ ಆ್ಯಕ್ಚುಲಿ ಹಿಂಗಿರುತ್ತೆ, ಹಿಂಗೆ ಅಂದರೆ ಪ್ರತಿಯೊಂದು ಸೆಟ್ ಹಾಕ್ಬೇಕಾದ್ರೂ ಅಷ್ಟೇ ಯಾವ್ಯಾವ ಥರ ನಮಗೆ KR ಮಾರ್ಕೆಟ್ದೆಲ್ಲ ಯಾವ ಥರ ಫೀಲ್ ಇದೆ ಅಂತೆಲ್ಲ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಮಗೆ. ಸೊ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಪ್ರಜ್ವಲ್ ಸರು ಈ ಸಿನಿಮಾದಲ್ಲಿ ಆ್ಯಕ್ಚುಲಿ ಫ್ಯಾನ್ಸಿಗೆ ಒಂದು ಒಳ್ಳೆ ಟ್ರೀಟ್ ಕೊಡ್ತಾರೆ, ಅದಂತೂ ಪಕ್ಕ. ಇಲ್ಲ, ಡೇನೂ ಆಗಿದೆ, ನೈಟು ಆಗಿದೆ ಸರ್ ಎಲ್ಲ. ಹಾಂ, ತುಂಬ ಆಗಿದೆ ಸರ್ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಮನಗಂದ್ರೆ ಮಾರ್ಕೆಟಲ್ಲಿ ಡೇನೂ ಶೂಟ್ ಮಾಡಿದ್ವಿ ಮತ್ತು ನೈಟು ಶೂಟ್ ಮಾಡಿದ್ವಿ ಕಂಪ್ಲೀಟ್. ಮಾರ್ಕೆಟಲ್ಲೆಲ್ಲ ಶೂಟ್ ಮಾಡೋಕ್ಕೆ ಮೂಮೆಂಟ್ಸ್ಗಳಿಗೆ ಸ್ಟಡಿ ಕ್ಯಾಮ್ರಾ ಜಾಸ್ತಿ ಬಳಕೆ ಮಾಡ್ತಾರೆ. ಹೌದು 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 ಆ ಥರದ್ದು ನಮ್ಮ ಬಳಕೆ ಆಗಿದೆ ಸರ್. ಆ್ಯಕ್ಚುಲಿ ನಾವು ಅಂದರೆ ಆ ಥರ ಅಂದರೆ ಸ್ಟಡಿ ಕ್ಯಾಮು ಪ್ರತಿಯೊಂದು ಅಂದರೆ ಟೆಕ್ನಾಲಜಿ ಏನೇನು ಬಳಕೆ ಮಾಡ್ಬೇಕು ಎಲ್ಲವನ್ನೂ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇನ್ನೊಂದೇನೆಂದರೆ ಅಂದರೆ ಕ್ಲೈಮ್ಯಾಕ್ಸಲ್ಲೆಲ್ಲ ಆ್ಯಕ್ಚುಲಿ ತುಂಬಾ ನಾವು ಹೈ ಸ್ಪೀಡ್ ಕ್ಯಾಮ್ರಾಸ್ಗಳೆಲ್ಲ ಯೂಸ್ ಮಾಡಿ ಆ ಎಮೋಷನ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಇದು ಮಾಡ್ಕೊಂಡಿದ್ದೀವಿ. ಸೊ ಅದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಮೇಡಮ್, ಪ್ರೊಡ್ಯೂಸರ್ ಮೇಡಮ್, ಈಗ ನೋಡ್ತಾ ಇದ್ದೀವಿ ನಾವು ಈ ಹೋದ ವರ್ಷನೂ ಪ್ರಿವಿಯಸ್ ವರ್ಷನೂ ಒಂದಷ್ಟು ಹೆಣ್ಮಕ್ಳು ಬಂದು ಪ್ರೊಡ್ಯೂಸರ್ ಆಗಿ ಕಣ್ಣೀರು ಹಾಕ್ಕೊಂಡು ಮನೆಗೆ ಹೋದರು, ಸಿನಿಮಾದಲ್ಲಿ ಹಬ್ಬ ಬರ್ತಿಲ್ಲ. ಸೊ ಈ ವರ್ಷನೂ ನೋಡ್ತಾ ಇದ್ವಿ ಪ್ರೊಡ್ಯೂಸರ್ಗಳು ಕಣ್ಣೀರು ಹಾಕೋದೇ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಇಂಡಸ್ಟ್ರಿಯಲ್ಲಿ. ಯಾಕಂದರೆ ಇಲ್ಲೊಂದು ಚಿತ್ರರಂಗದಲ್ಲಿ ಒಂದು ಮಾಫಿಯಾ ಇದೆ, ಡಿಸ್ಟ್ರಿಬ್ಯೂಷನ್ ವೈಸು ಎಲ್ಲ ಹೋದಾಗ ತುಂಬಾ ಪ್ರಾಬ್ಲಮ್ಸ್ ಕೊಡ್ತಿದ್ದಾರೆ. ಸೊ ನೀವು ಅದಕ್ಕೆಲ್ಲ ಯಾವ ಥರ ಸಿದ್ಧಾಗಿದ್ದೀರಾ? ಲಾಸ್ ಆರ್ ಪ್ರಾಫಿಟ್ ಏನೇ ಆದ್ರೂ ಬೇರ್ ಮಾಡೋದಕ್ಕೆ ರೆಡಿ ಇದ್ದೀರಾ ಹೇಗೆ ಅಂತ ಅದಕ್ಕೆಲ್ಲ ಸಿದ್ಧರಾಗಿದ್ದೀರಾ? ರೆಡಿ ಇರಲೇಬೇಕಲ್ವ ಫೀಲ್ಡಿಗೆ ಬಂದಂದ್ರೆ. ಅದು ಕಲೆ ಮಾಸ್ಟ್ರ ಮೇಲೆ ನಂಗೆ ತುಂಬ ನಂಬಿಕೆ ಇದೆ. ಮತ್ತು ಈ ಫಿಲ್ಮ್ ನಮ್ಮದೇ ಸರ್ ಹೇಳಿದ ಹಾಗೆ ಪ್ರಜ್ವಲ್ ಸರ್ ಫ್ಯಾನ್ಸ್ ತುಂಬ ಬರ್ಬೋದೇನೋ ಅಂತ. ನೀವು ಅದಿರೋದಕ್ಕೆ ಇನ್ನೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ? ಮಾಡೋ ಕಾಸ್ಟ್ ಕಟ್ಟಿಂಗ್ ಯಾವ ಥರ ಮಾಡಿದ್ದೀರಾ ಮೇಡಮ್? ನೀವು ಅಂದ್ಕೊಂಡದಕ್ಕಿಂತ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಅಷ್ಟರಲ್ಲೇ ಇದೆಯಾ ಬಜೆಟ್? ಇಲ್ಲ ಮೇಡಮ್, ಅದೇ ಫಸ್ಟ್ ಹೇಳಿದೆ 1:4. ಏನಕ್ಕಂದರೆ ನಾವು ಲೈವ್ ಮಾರ್ಕೆಟ್ಗೆ ಹೋಗಿದ್ದ ಅಂದರೆ ನಮ್ಮ ಬಡ್ಜೆಟ್ ಕಡಿಮೆ. ಇವಾಗ ಒಂದು ಮಾರ್ಕೆಟಲ್ಲಿ ಹೋಗಿ ನಾನು ಶೂಟ್ ಮಾಡ್ತಾ ಇದ್ದೀನಿ, ಅವಾಗ ತರಕಾರಿ ಅಂಗಡಿ ಅವ್ರದ್ದು ಬಿಸ್ನೆಸ್ ಹೋಗೋದು ಇದೆಲ್ಲ ಪ್ರಾಬ್ಲಮ್ ಆಗೋದು. ನಾವು ಒಂದು ಮಾರ್ಕೆಟೇ ಕ್ರಿಯೇಟ್ ಮಾಡಿರೋದು, ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂದರೆ ಇವಾಗ ನಾವು ಒಂದು ಬಡ್ಜೆಟ್ ಅನ್ನೋ 4 ಆಗೇ ಆಯಿತು. ಏನಕ್ಕಂದ್ರೆ 3 ದಿವಸಕ್ಕೆ 2 ದಿವಸಕ್ಕೆ ತರಕಾರಿ ಚೇಂಜ್ ಮಾಡಲೇಬೇಕು, ಮತ್ತು ದಿನಸಿಗಳು ಚೇಂಜ್ ಮಾಡಲೇಬೇಕು. ಡೈಲಿ ಈ ಜೂನಿಯರ್ಸು 150 ಜನ ಇದ್ದೇ ಇರ್ತಾರೆ ಅಂದರೆ ಖರ್ಚು ಹೆಂಗಾಗಿರುತ್ತೆ. ಅದೇ ಹೇಳಿದೆ, ಕತೆಗೆ ಏನು ಬೇಕು ಆ ಖರ್ಚು ತುಂಬಾ ಆಗಿದೆ. ಏನಂದರೆ 100% ನಾನು ಹೇಳ್ತೀನಲ್ಲ ಸರ್, ನಾನು ನಿಮ್ಮ ಹತ್ರ ಹೇಳ್ಕೊಳ್ಳೋದೇ ಪ್ರೀತಿಯಿಂದ, ನಾನು ತುಂಬ ಖುಷಿಯಿಂದ ಹೇಳ್ಕೊಳ್ಳೋದು ಖಂಡಿತ ನನ್ನ ಫ್ಯಾಮ್ಲಿ ಅಂತ ನಾ ಅಷ್ಟೇ ಪ್ರೀತಿಯಿಂದ ಹೇಳ್ತೇನೆ. ನಾಳೆ ಸಿನಿಮಾ ನೋಡಿದಾಗ ಖಂಡಿತ ಶಬಾಷ್ ಅಂದೇ ಅಂತೀರ ಅನ್ನೋ ಧೈರ್ಯ ನನಗಿದೆ. ಏನಕ್ಕಂದ್ರೆ ಅಷ್ಟೇ ಮುಗಿಸಾದ್ಮೇಲೆ ಮಾತಾಡ್ತಾ ಇದ್ದೀನಿ, ಅದಕ್ಕೆ ಮುಗಿಯೋಕ್ಕೆ ಮುಂಚೆ ಹೇಳೋದು ಬೇರೆ, ಮುಗಿಸಾದ್ಮೇಲೆ ಏನಕ್ಕಂದ್ರೆ ನಮ್ಮ ಪ್ರೊಡ್ಯೂಸರ್ಗೆ ಇಡೀ ಟೀಮಿಗೆ ನಾನು ಪಿಕ್ಚರ್ ತೋರಿಸ್ದೆ. ಅಷ್ಟೇ ಖುಷಿಯಾಗಿ ನಾನು ಏನು ಹೇಳಿದ್ನೋ ಅದು 100% ಅಲ್ಲಿ ಬಂದಿದೆ. ನಾನು ಇನ್ನೂ ಓಪನ್ ಆಗಿ ಹೇಳ್ಬೇಕಂದ್ರೆ, ನಾಳೆ ದಿವಸ ಸಿನಿಮಾದಲ್ಲಿ ಏನಾದ್ರು 1% ಕಡಿಮೆ ಇದೆ ಅಂತಂದರೆ ಡೈರೆಕ್ಟಾಗಿ ನಾನು ಒಪ್ಕೋತೀನಿ, ಇದು ಜವಾಬ್ದಾರಿ ನಾನೇ ಅಂತ. ಏನಕ್ಕಂದರೆ ಅಷ್ಟು ಮಟ್ಟಿಗೆ ಪ್ರೊಡ್ಯೂಸರು ಆರ್ಟಿಸ್ಟ್ಗಳು ಎಲ್ಲರೂ ನಂಗೆ ತುಂಬಿಸ್ಕೊಟ್ಟಾರೆ ಕಥೆಯಲ್ಲಿ. ಗೆಟಪ್ಸ್ ಏನಾದ್ರು ಇದೆಯಾ? ಇಡೀ ಸಿನಿಮಾ ಇದೆ ಗೆಟಪ್ ಇರುತ್ತೆ. ಮುಂದೆ ಸರ್ ಇದು ಇಲ್ಲ, ವೀರಮ್ಮಲ್ಲಿ ಉದ್ದಕ್ಕಲ್ಲಿ ಬಿಟ್ಟಿದ್ದೆ, ಬಟ್ ಇದು ಕರಾವಳಿ ಶೂಟಿಂಗ್ ಇತ್ತಲ್ಲ, ಸೊ ಅದಕ್ಕೆ ವಿಗ್ ಮಾಡಿಸಿದ್ವಿ ಇದಕ್ಕೆ. ಥ್ಯಾಂಕ್ ಯು.